ಎಲ್ಲರಿಗೂ ನಮಸ್ಕಾರ. ನವರಾತ್ರಿ 2024 6ನೇ ದಿನ. ನವರಾತ್ರಿ 6ನೇ ದಿನ ಕಾತ್ಯಾಯನಿ ಪೂಜೆ, ಮುಹೂರ್ತ, ಪೂಜಾ ವಿಧಾನ, ಮಂತ್ರ ಇದೆಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇದಾಗಲೇ ನಾವು 9 ದಿನಗಳ ನವರಾತ್ರಿಯಲ್ಲಿ 5 ದಿನಗಳನ್ನು ಕಳೆದಿದ್ದೇವೆ. ಹಾಗೆ 2024ರ ನವರಾತ್ರಿಯ 6ನೇ ದಿನವನ್ನು ಅಕ್ಟೋಬರ್ 8ರಂದು ಆಚರಿಸಲಾಗುವುದು. ನವರಾತ್ರಿ ಹಬ್ಬದ 6ನೇ ದಿನದಂದು ದುರ್ಗಾದೇವಿಯ 6ನೇ ರೂಪವಾದ ತಾಯಿ ಕಾತ್ಯಾಯನಿಯನ್ನು ಪೂಜಿಸಲಾಗುವುದು. 2024ರ ನವರಾತ್ರಿ ಹಬ್ಬದ 6ನೇ ದಿನದಂದು ಕಾತ್ಯಾಯನಿ ದೇವಿಯನ್ನು ಹೇಗೆ ಪೂಜಿಸಬೇಕು ಎಂಬುದರ ಕುರಿತು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಕಾತ್ಯಾಯನಿ ಪೂಜೆಯ ಮಹತ್ವ. ನೀವು ಮಾಡಲು ಹೊರಟ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆ ಕೆಲಸ ಮಾಡುವ ಮುನ್ನ ಕಾತ್ಯಾಯನಿ ದೇವಿಯನ್ನು ಪ್ರಾರ್ಥಿಸಿ. ಕಾತ್ಯಾಯನಿ ಮಾತೆಯನ್ನು ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತಿಯಾಗುವುದು. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಜಗತ್ತಿನ ಖ್ಯಾತಿಯನ್ನು ಪಡೆಯುತ್ತಾನೆ. ಶತ್ರುಗಳ ಮೇಲಿನ ಜಯಕ್ಕಾಗಿ ತಾಯಿ ಕಾತ್ಯಾಯನಿಯನ್ನು ಪೂಜಿಸಲಾಗುತ್ತದೆ. ಆಕೆಯು ಋಣಾತ್ಮಕ ಶಕ್ತಿಯನ್ನು ನಾಶ ಮಾಡುವಳು, ದೇವತೆಯಾಗಿ ಗುರುತಿಸಿಕೊಳ್ಳುತ್ತಾಳೆ. ನವರಾತ್ರಿ 6ನೇ ದಿನ ಕಾತ್ಯಾಯನಿ ದೇವಿ ಪೂಜೆ ವಿಧಾನ. ನವರಾತ್ರಿ ಹಬ್ಬದ 6ನೇ ದಿನದಂದು ಮುಂಜಾನೆ ಬೇಗ ಎದ್ದು ಪೂಜೆ ಮಾಡುವ ಸ್ಥಳವನ್ನು ಮತ್ತು ಮನೆಯನ್ನು ಶುಚಿಗೊಳಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಕೆಂಪು ಹೂಗಳಿಂದ ಅಲಂಕರಿಸಿ ಕಾತ್ಯಾಯನಿ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡುವ ಮೂಲಕ ದೀಪ ಮತ್ತು ಧೂಪಗಳನ್ನು ಬೆಳಗಿಸಿ. ಇದಾದ ಮೇಲೆ ಕಾತ್ಯಾಯನಿ ದೇವಿಗೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಬಳಿಕ ಕಾತ್ಯಾಯನಿ ದೇವಿಗೆ ಸಂಬಂಧಿಸಿದ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ. ಕೆಂಪು ಬಣ್ಣದ ಹೂಗಳು, ಸಿಹಿ ತಿನಿಸುಗಳು ಮತ್ತು ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕೆಂಪು ಸೀರೆಯೊಂದಿಗೆ ಆಕೆಯನ್ನು ಪೂಜಿಸಿ ಆರತಿ ಮತ್ತು ಪ್ರಸಾದವನ್ನು ವಿತರಿಸುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ. 6ನೇ ದಿನ ಕಾತ್ಯಾಯನಿ ದೇವಿ ಮಂತ್ರ. ಓಂ ದೇವಿ ಕಾತ್ಯಾಯನಯೇ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯನಿ ಪ್ರಚೋದಯಾತ್. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿ ನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿ ಮೇ ಕುರು ತೇ ನಮಃ. ಓಂ ಹ್ರೀಂ ನಮಃ. ಚಂದ್ರ ಆಸೋಜ್ವಲ ಕರಶಾರ್ದೂಲ ವರವಾಹನ ಕಾತ್ಯಾಯನಿ ಶಂಭು ಕಾತ್ಯಾಯನಿ ಶುಭಂ ದದ್ಯಾದೇವಿ ಧನವಾಘಾತಿನಿ. ಓಂ ದೇವಿ ಕಾತ್ಯಾಯನಾಯ ನಮಃ. ಕಾತ್ಯಾಯನಿ ದೇವಿ ರೂಪ. ನವದುರ್ಗೆಯರಲ್ಲಿ 6ನೇ ರೂಪವಾಗಿ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯನಿ ದೇವಿಯು ಕಾತ್ಯಾಯನ ಋಷಿಯ ಮನೆಯಲ್ಲಿ ಜನಿಸಿದವಳು. ಈ ಕಾರಣಕ್ಕಾಗಿ ದುರ್ಗಾದೇವಿಯ ಆ ಅವತಾರವನ್ನು ಕಾತ್ಯಾಯನಿ ಎಂದು ಕರೆಯಲಾಯಿತು. ಕಾತ್ಯಾಯನಿ ದೇವಿಯು ಒಂದು ಕೈಯಲ್ಲಿ ಖಡ್ಗವನ್ನು, ಒಂದು ಕೈಯಲ್ಲಿ ಕಮಲದ ಹೂವನ್ನು, ಇನ್ನೊಂದು ಕೈಯಲ್ಲಿ ವರ ನೀಡುವ ಮುದ್ರೆಯನ್ನು ಮತ್ತು ತನ್ನ 4ನೇ ಕೈಯಲ್ಲೂ ಮುದ್ರೆಯನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ ಮತ್ತು ಈಕೆ ಬ್ರಜಮಂಡಲದ ಅಧಿದೇವತೆಯಾಗಿ ಗುರುತಿಸಿಕೊಂಡಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ,